ಹಲೋ ಮೈ ಗಾಯ್ಸ್, ನಂತರನೇ ಒಂದು ಕೆಲಸ ಇಲ್ಲದ ನಮ್ಮ ಊರಿನ ಟೀಮ್ ಅನ್ನು ಇವತ್ತು ಹಿಡ್ಕೊಂಡು ನಾವು ಚಾಯ್ ಕುಡಿಲಿಕ್ಕೆ ಹೋಗ್ತಿರುವ ವ್ಲಾಗ್ ಇವತ್ತು. ಹೋಗೋ ಮುಂಚೆ ಅಂತೂ ನಮ್ಗೆ ಆಂಧ್ರ ಪ್ರದೇಶದಿಂದ ಬಂದಂತ ಗ್ರಾನೈಟ್ ಕೆಲಸದವನು ಕೂಡ ನಮ್ಗೆ ಸಿಕ್ಕ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಚಾಯ್ ಬೇಡ ಅಂತ ಹೇಳಿ ಮಸಲ್ಪುರಿಗೆ ಬಂದು ಡೀಲ್ ಆಯ್ತು. ನಾವು ನಮ್ಮ ಊರಿನ ಕಪ್ಪು ರೋಡ್ ಆಗಿ ವಾಕಿಂಗ್ ಮಾಡ್ಕೊಂಡು ಇವತ್ತು ನಾವು ಮಸಲ್ಪುರಿ ತಿನ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ದೇ ಟೀಮ್ ಕಾಣ್ಲಿಕ್ಕೆ ಮಾತ್ರ ನಾರ್ತ್ ಟಚ್ ಮಾತ್ರ ಇದು ಸೌತ್ ಇದೆ ನಮ್ದೇ ಗ್ಯಾಂಗ್. ಕರ್ಕೊಂಡು ಹೋಗುವಾಗ ಮತ್ತೊಂದು ಪರದೇಶಿ ಎಂಟ್ರಿ ಆಯ್ತು, ಒಂದಲ್ಲ ಎರಡು ಇದೆ. ಅರ್ಧ ಹೋಗುವಾಗ ಆಬಿದ್ ನಮ್ಮ ಮೊಬೈಲ್ ಅಲ್ಲಿ ಆಬಿದ್ ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ದೆವ್ವ ಎಲ್ಲ ಬಂದಿದೆ ಅಂತ ಹೇಳಿ. ಅದರ ಎಕ್ಸ್ಪ್ರೆಷನ್ ನಮ್ಮ ಮುಖದಲ್ಲಿ ನೀವು ನೋಡ್ತಾ ಇದ್ದೀರಿ. ನೋಡಿದಾಗಂತೂ ಇದು ರಿಯಲ್ ದೆವ್ವನ ಯಾಕ್ರೆ ನೋಡುವಾಗ ಅದ್ರ ಮೈಗೆ ಹಿಡ್ದಿತ್ತು ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ಮಾತ್ರ ಸರಿ ಆಯ್ತು. ಇಲ್ಲಿ ಮಸಲ್ಪುರಿ ಅಂಗಡಿ ಹತ್ರ ಬಂದಾಗ ಅವನು ಮಾತ್ರ ಇಲ್ಲ, ಮಸಲ್ಪುರಿ ಅಂಗಡಿ ಇಲ್ಲ, ಅವನು ಇಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದೆ. ಫೈನಲಿ ಅದು ಕೂಡ ನಮಗೆ ವಿಡಿಯೋಗೋಸ್ಕರ ಸ್ವಲ್ಪ ಇವ್ರ ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ ಹೇಳಿದೆ. ಇವರಂತೂ ಎಲ್ಲ ಬಾತ್ರೂಮ್ ಎಕ್ಸ್ಪ್ರೆಷನ್ ಮಾಡ್ತಿದ್ದಾರೆ. ಹೇಳಿ ಮಾತ್ರ ಪ್ರಯೋಜನ ಇಲ್ಲ, ಎಲ್ಲ ಅನನ ನೋಡಿ ಇನ್ಸ್ಪೈರ್ ಆಗಿರೋ. ಅಂಗಡಿಗೆ ಒಂದೊಂದು ಜ್ಯೂಸ್ ತಕೊಂಡಿರೋದು, ನಾನು ಮಾತ್ರ ಜ್ಯೂಸ್ ಬೇಡ ಅಂತ ಇದನ್ನು ತಕೊಂಡಿರೋದು. ಅಂಗಡಿಯಿಂದ ಹೊರಗೆ ಬಂದು ನೋಡಿದಾಗ ಮತ್ತೆರಡು ಎಂಟ್ರಿ ಆಗಿದೆ, ಹೋಗಿ ಚಾಯ್ ಕುಡಿಯುವ ಅಂತ. ಅಲ್ಲಿಂದ ಮಾತ್ರ ನಾವು ಚಾಯ್ ಕುಡಿಲಿಕ್ಕೆ ಹೋದದ್ದು. ಅದಕ್ಕೆ ಅಣ್ಣ ಅವರಿಬ್ರು ನಡ್ಕೊಂಡ್ ಬರ್ತಾ ಇರೋದು, ನಾವು ಮಾತ್ರ ಗಾಡಿಯಲ್ಲಿ ಬರ್ತಾ ಇರೋದು. ಸುಮ್ಮನಲ್ಲ, ನನ್ನ ಗಾಡಿಯಲ್ಲಿ 4 ಜನ ಹಾಕಿದ್ರೆ ಗಾಡಿ ಕುಂಬಾಗುತ್ತೆ ಅಂತ ಹೇಳಿ. ಅದಕ್ಕೆ ಅಲ್ಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಅಂತ ಅಣ್ಣನವರಂತೂ ರೀಚ್ ಆದ್ರು ಫೈನಲಿ. ಮತ್ತೆ ಅಲ್ಲಿಂದ ನಾವು ಚಾಯ್ ಕುಡಿದು ನಮ್ಮ ಕಡೆ ಅಂತ ಸೀದಾ ಮನೆ ಕಡೆ. ಆದ್ರೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್, ಬಾಯ್.